ನಮ್ಮನ್ನು ನಾವೇ ತಿಳ್ಕೊಳ್ಳುವ ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ. ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದು ತನ್ನ ಜೀವನದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ದೂರ ಇಟ್ಟು ಕುಟುಂಬವನ್ನು ಒಂದು ಕಡೆ ಯಾವುದೇ ಸಂತೋಷವನ್ನು ಪಡೆದೆ ತನ್ನ ಜೀವನದಲ್ಲಿ ಕೂಡ ನನ್ನ ಜನ ನನ್ನ ಸಮುದಾಯ ಬೆಳಿಬೇಕು 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 ಅಂತ ಹೇಳಿ ಸಂವಿಧಾನ ಬರೆದಲ್ಲ. ಯಾವುದಕ್ಕೋಸ್ಕರ ನಮ್ಮ ಜಾತಿಯನ್ನು ನಾವು ಎದಕ್ಕೆ ಹೇಳ್ಕೋಬೇಕು. ಸಮಾಜದ ನಾವೆಲ್ಲ ಕೂಡ ಬಹುಶಃ ನಾವು ಕೂಡ ಸಮಾಜದಲ್ಲಿ ಉತ್ತಮವಾಗಿ ಸಮಾಜವನ್ನ ನಿರ್ವಹಣೆ ಮಾಡತಕ್ಕಂಥ ಶಕ್ತಿಯನ್ನ ಹೊಂದಿದ್ದೇವೆ ಅಂತ ನಾವು ಸಮಾಜಕ್ಕೆ ಸಾಧಬೇಕಾಗ್ತದೆ. ಅದಕ್ಕೆ ವಿದ್ಯೆ ವಿದ್ಯೆ ಇವು ಹುಲಿಯ ಹಾಲಿಂದ ಹಾಕಿ ನಾವು ವಿದ್ಯೆ ಕಲಿತರೆ ಅಂದ್ರೆ ಹುಲಿಯ ಹಾಲನ್ನು ಕುಡಿದರೆ ನಾವು ಗರ್ಜಿಸಲೇಬೇಕಲ್ಲ. ಆ ಗರ್ಜನೆ ಕಡಿಮೆ ಆಗ್ತಾ ಇದೆ. ಶಿವಕುಮಾರ್ ಹೇಳಿದ್ರು ಕನಿಷ್ಠ ಪಕ್ಷ ನೀವು ಆ ದಿನಕ್ಕೆ 6 ಗಂಟೆ ಓದಿ ಅಂತ. ನಮ್ಮ ಮಕ್ಕಳು 6 ಗಂಟೆ ಓದಲ್ಲ, 12 ಗಂಟೆ ಮೊಬೈಲ್ ಓದ್ತಾರೆ. ಫೇಸ್ಬುಕ್ ವಾಟ್ಸಪ್ಗಳು ಜೊತೆಗೆ ದೊಡ್ಡದಿರಲ್ಲ ತಾಯಿನ ಹೆಣ್ಮಕ್ಳು ಮನೇಲಿ 2 ಮೊಬೈಲ್ ಇರ್ತಾ ಇದ್ದಾರೆ. ಆ ಮೊಬೈಲ್ ಕೊಡೋಕೆ ಯಾರು ಸಮಾಜವನ್ನು ಕೆಡಿಸ್ತಾಕಂತವರು ನಾವೇ. ನಮ್ಮ ಮಕ್ಕಳನ್ನ ನಾವು ಓದಕ್ಕೆ ಬಿಟ್ಟಾಗಿಲ್ಲ. ನಾವು ಮನೆಯಲ್ಲಿ ಅವರು ಓದಕ್ಕೆ ಕೊಟ್ಟರೆ ನಾವು ಸೀರಿಯಲ್ ಹಾಕಿ ಕೊಡ್ತೀವಿ, ಅಪ್ಪ ಅಮ್ಮ ಜ್ಯೂಸ್ ಹಾಕಿ ಕೊಡ್ತದೆ. ನಾವು ಪರಿಸರವನ್ನು ಮಕ್ಕಳಿಗೆ ಆ ಓದುವಂತ ಪರಿಸರವನ್ನ ತಂದೆ ತಾಯಿಯವರು ನೀವು ಸೃಷ್ಟಿ ಮಾಡಿಕೊಡ್ಬೇಕು. ಇವತ್ತು ನಮ್ಮಲ್ಲಿ ದೇಹಿ ಆಹಾರ ಇದೆಯಲ್ಲ ಅದನ್ನ ಮಕ್ಕಳೇ ಬಿಟ್ಟಿದ್ದೀವಿ ನಾವು. ಹಾಗೆ ನಾವೆಲ್ಲ ಕೂಡ ಪರಕೀಯ ಆಹಾರಗಳನ್ನ ಬೀಜದ ಪರಿಗಣಿಕೆ ಹೊರಟಿದ್ದೀವಿ. ಆದ್ರೆ ಮಕ್ಕಳ ಮಾಸ್ಟರ್ ಮಾಡೋದಿಲ್ಲ, ತಾವೆಲ್ಲ ಕೂಡ ಗೌರವವನ್ನು ಪಡಿಬೇಕು ಅಂತ ಹೇಳಿ ಬಂದಿದ್ದೀವಿ. ನಿಜ ಕೂಡ ನಮ್ಮ ಕುಟುಂಬದಲ್ಲಿ ಇಷ್ಟೊಂದು ಮಕ್ಕಳು ಒಂದು ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇವತ್ತು ನಾನು ಕೂಡ ಪ್ರತಿ ವರ್ಷ ಕೂಡ ನನ್ನ ತಾಲೂಕಿನಲ್ಲಿ ಸುಮಾರು 1000 ಮಕ್ಕಳಿಗೆ ಸರ್ವೋದಯ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೀವಿ. ನಾವು ಮಾಡುವಾಗ ಎಲ್ಲ ಸಮುದಾಯ ಸೇರಿಸ್ಕೊಂಡ್ಬಿಡ್ತೀವಿ, ಅದಕ್ಕೆ ಸರ್ವೋದಯ. ನಾವು ರಾಜಕಾರಣಿಗಳು ಕೇವಲ ಒಂದು ಸಮುದಾಯಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಒಂದು ಸಮುದಾಯದ ಮಾತ್ರ ಗೆದ್ದಿರೋದಿಲ್ಲ. ನಾವು ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ಒಪ್ಪಿಸಬೇಕಾಗ್ತದೆ, ಎಲ್ಲರೊಟ್ಟಿಗೂ ಬೆಳೆಯಬೇಕಾಗ್ತದೆ. ಅದು ವಿಶೇಷವಾಗಿ ಇವತ್ತು ಕುಟುಂಬದ ಮಕ್ಕಳನ್ನ ಇವತ್ತು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷ ವಿಚಾರ ಅಂತೇಳಿ ನಾನಾದರೂ ಕೂಡ ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಹೇಳಿದ್ರು ನಾನು ಕೂಡ ಇವತ್ತು IAS KS ಕೋಚಿಂಗ್ ಮಾಡಬೇಕು ಅಂತ ಹೇಳಿ ಈ ವರ್ಷದಿಂದ ಉಚಿತವಾಗಿ ಮಾಡಬೇಕು ಅಂತೇಳಿ ಮಂಡ್ಯಪೇಟೆ ತಾಲೂಕಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಇದರ ಒಟ್ಟಿಗೆ ನಮ್ಮ ಶಿವಕುಮಾರ್ ಅವರ ಸಲಹೆಯನ್ನು ಸ್ವೀಕಾರ ಮಾಡ್ತೇನೆ. ಅವರು ಹೇಳಿದ್ರು ಕನಿಷ್ಠ ಪಕ್ಷ ಈ ಸಮಾಜದಲ್ಲಿ ನಾವು ಯಾವ ಹಂತಕ್ಕೆ ಹೋಗಿದ್ದೀವಿ ಅಂದರೆ ಯಾರು 2 ಊಟಕ್ಕೆ ಶಕ್ತಿಯುತವಾಗಿದ್ದೀರಿ ಇವರೆಲ್ಲರೂ ಕೂಡ ಕನಿಷ್ಠ ಪಕ್ಷ ಒಬ್ಬರಿಂದ ಹಿಡಿದು 10 ಮಕ್ಕಳವರೆಗೂ ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಮಕ್ಕಳನ್ನ ಗುರುತಿಸಿ ಅವರನ್ನು ದತ್ತಗೊಂಡು ವಿದ್ಯಾಭ್ಯಾಸ ಕೊಡಿಸಿದರೆ ಮುಂದೆ ಅವರು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತವರಾಗ್ತಾರೆ. ಆ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಕೂಡ ಈ ಕುಟುಂಬ ಗುರುತಿಸಿ ಸರ್ ಇಂಥ ಮಕ್ಕಳಿಗೆ ನೀವು ದತ್ತವಾಗಿ ವಿದ್ಯಾಭ್ಯಾಸ ಕೊಡಿಸಿ ಅಂತ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ
ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ನಿರ್ವಹಿಸುತ್ತೇನೆ. ಇವತ್ತು ನಾವು ವಿಜಯೇಶ್ವರರಾಗಿ ಕಲಿಯಬೇಕಾದ್ರೆ ಸಮಾಜ ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನ. ನಿಮ್ಮಲ್ಲಿ ಛಲ ಇರಬೇಕು, ಆಟ ಇರಬೇಕು. ಛಲ ಆಟ ವಿದ್ಯೆ ಇದ್ರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಂಪಾದನೆ ಮಾಡಬಹುದು. ಅದನ್ನೇ ಹೇಳಿತ್ತು. ಇವತ್ತು ನಾವು ಆಡಳಿತವನ್ನು ಕೊಡುಗೋದಾಗಬೇಕು. IAS KS ಆಗಬೇಕು, IPS ಆಗಬೇಕು, ಒಳ್ಳೆ ವ್ಯಾಪಾರ ಮಾಡತಕ್ಕಂಥಾಗಬೇಕು, ಉದ್ಯಮಗಳಾಗಬೇಕು. ಈ ನಿಟ್ಟಿನಲ್ಲಿ ಇವೆಲ್ಲ ಮಕ್ಕಳು ಮುನ್ನಡೆಯಬೇಕು. ಮತ್ತೊಮ್ಮೆ ನಮ್ಮ ತಂದೆ ತಾಯಿಗಳು ನೀವೆಲ್ಲ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಮಾಡಿಕೊಂಡಿದ್ದಾರೆ. ಇನ್ನು ಜೀವನದಲ್ಲಿ ತಾವು ಹೆಚ್ಚಿನ ಮಟ್ಟಿಗೆ ವಿದ್ಯೆಯನ್ನು ಕಲಿಯಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ಪೋಷಕರಿಗೆ ಗೌರವವನ್ನು ಸೂಚಿಸ್ತಾ ನಾನು ತಮ್ಮೊಟ್ಟಿಗೆ ಇನ್ನೂ ಸ್ವಲ್ಪ ಎರಡೇ ಆಗಿತ್ತು. ಇವತ್ತಲ್ಲಿ 4 ಕಾರ್ಯಕ್ರಮಗಳಿದ್ದಾರೆ. ದಯಮಾಡಿ ಅನ್ಯತಾ ಭಾವಿಸಬೇಡಿ. ತಮ್ಮೆಲ್ಲರ ಅನುಮತಿಯನ್ನು ಪಡೆದು ತಮ್ಮೆಲ್ಲರೂ ಶುಭವಾಗಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.